ಆತ್ಮೀಯರೇ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 1 ತಿಂಗಳ ಹಿಂದೆ ಹೃದಯ ವಿದ್ರಾವಕ ಒಂದು ಘಟನೆ ನಡೆದು ಹೋಗಿದೆ. ಎಲ್ಲರಿಗೂ ಗೊತ್ತಿರಬೇಕು ಅಂತ ಇಲ್ಲ. ಬಸಮ್ಮ ಎಂಬ ಯುವತಿಗೆ ಬರೋಬ್ಬರಿ 12 ಗಂಟೆಗಳ ಕಾಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಈ ವಿಷಯದಲ್ಲಿ ಮೀಡಿಯಾದವರ ದೊಡ್ಡ ಡಿಬೇಟ್ ಆಗಲಿ ಅಥವಾ ರಾಜಕಾರಣಿಗಳ ಭೇಟಿಯಾಗಲಿ ಭಾಷಣವಾಗಲಿ ಯಾವುದು ಕೂಡ ಆಗೇ ಇಲ್ಲ. ಯಾಕೆಂತ ಅರ್ಥ ಆಗ್ತಾ ಇಲ್ಲ ನನಗೆ. ನಂದೊಂದು ಸಣ್ಣದಾದ ಒಂದು ಸಲಹೆ ಏನು ಅಂತಂದರೆ, ಹಿಂದೂಗಳಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ಎಲ್ಲ ಧರ್ಮದವರು ಒಟ್ಟಾಗಿ ಸೇರಿ ಪ್ರತಿಭಟನೆಗೆ ಇಳಿಬೇಕು. ಅದೇ ರೀತಿ ಮುಸಲ್ಮಾನ್ ಬಾಂಧವರಿಗೆ ಯಾರಿಗಾದರೂ ಅನ್ಯಾಯವಾದರೆ ಅದಕ್ಕೂ ಕೂಡ ಎಲ್ಲ ಧರ್ಮದವರು ಒಟ್ಟಾಗಿ ಸೇರಿ ಪ್ರತಿಭಟನೆಗೆ ಇಳಿಯುವುದಾದರೆ ನಮ್ಮ ಭಾರತ ಎಷ್ಟೊಂದು ಸುಂದರವಾಗಬಹುದಲ್ವಾ? ಅದೇ ರೀತಿ ಯಾವ ಅತ್ಯಾಚಾರ ಪ್ರಕರಣಗಳು ಕೂಡ ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏನಂತೀರಿ? ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕಿನ ಕೋಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬನವಾಸಿ ಎಂಬ ಗ್ರಾಮದಲ್ಲಿ ಬಸಮ್ಮ ಚಲವಾದಿ ಎಂಬ ಯುವತಿ ಮೇಲೆ ಸುಮಾರು 12 ಗಂಟೆ ಕಾಲ ನಿರಂತರವಾಗಿ ಅತ್ಯಾಚಾರ ಮತ್ತು ಕಿರುಕುಳವನ್ನು ಹಿಂಸೆಯನ್ನು ಕೊಟ್ಟಿದ್ದಾರೆ. ಅವನ್ನ ಕೂಡಲೇ ಪೊಲೀಸ್ ಇಲಾಖೆಯವರು ಬಂಧಿಸಿದ್ದಾರೆ ಇಬ್ಬರನ್ನು. ಮತ್ತು ಇವತ್ತು ಕೂಡ ಒಬ್ಬರನ್ನು ಬಂಧಿಸಿದ್ದಾರೆ. ಅವರಿಗೆ ಏನ್ ಶಿಕ್ಷೆ ಕೊಡ್ತಾರೆ ಅದ ಮುಂದಿನ ದಿನಮಾನದಲ್ಲಿ ಪೊಲೀಸ್ ಇಲಾಖೆಯವರು ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳಿ ಅವರಿಗೆ ನಮ್ಮ ಎಲ್ಲ ಯುವಕರಿಂದ ಅವರಿಗೆ ಹೇಳೋದೇನು ಅಂದ್ರೆ ಗಲ್ಲು ಶಿಕ್ಷೆ ಆಗ್ಬೇಕಂತ ನಮ್ಮ ಎಲ್ಲ ಯುವಕರಿಂದ ಆಗ್ರಹವನ್ನು ಮಾಡ್ತೇವೆ.